ಅಮ್ಮಮ್ಮ ಹಂಗೋ ಹಿಂಗೋ ಮಶಾಣ ಗಂಟೆ ನಡ್ಕೊಂಡೆ ಬಂದ್ಬಿಟ್ಟೆ. ಏನೋ ಅಂತ ಕೂತ್ಕೊಂತೀನಿ ತಡಿ. ಯಾರಿದ್ದೀರಾ, ಯಾರು ಎಚ್ಚರವಾಗಿದ್ದೀರಾ? ಎದ್ದು ಬಂದು ನನ್ನಕ್ಕೆ ಸೇರ್ಕೊಂಬಿಟ್ರೆ ಯಾವ ದೆವ್ವ ಆದರೂ ಪರವಾಗಿಲ್ಲ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ನೋಡಲೆಂದು ನಾನು ಬಂದೆ. ಓ ಇನಿಯಾ ಟಕ್ 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 ಟಕ್, ಓ ಇನಿಯಾ ಟಕ್ 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 ಟಕ್. ಅಲ್ಲ, ನಾನು MS ಓದಿದ್ದೀನಿ, ಆರಾಮಾಗಿ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ಏನೇ ಚರಣ್ಯ ಮಶಾಂಡೆಗೆ ಕೂತ್ಕೊಂಡು ಕಾಲ ಆಗ್ತಾ ಇದೆಯಲ್ಲ, ನಿಂಗೇನು ಬುದ್ಧಿ ಇಲ್ಲ? ಹಾಂ, ನನಗೆ ಬುದ್ಧಿ ಐತೆ. ಕೆಲ್ಸಕ್ಕೆ ಹೋಗಿ ಯಾರು ಬಿಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರು ಹೇಳೋ ಮಾತಿನ ಕೇಳ್ಕೊಂಡು? ಅಯ್ಯೋ, ಜೈಲೊಳಗೆ ಆಗ್ತಂಗಾಯ್ತಪ್ಪ. ಯಾರಿಗೆ ಬೇಕು? ನಮ್ಮೂರಾಗ ಈ ಊರಾಗ ನೆಮ್ಮದಿಯಾಗಿದ್ದೀನಿ. ನನ್ನ ಗಂಡು ಬೆಳಗ್ಗೆಯಿಂದ ಸಾಯಂಕಾಲ ದುಡ್ಕೊಂಬಂದು ಹಾಕತ್ತಾಳ. ನಂಗೆ ಕೆಮ್ಮು ನೆಗಡಿನೋ ಜ್ವರನ ಬಂದರೆ ಏನೋ ನಮ್ಮ ಅತ್ತೆ ಬೈದೋಗಿದೋ ಒಂದಷ್ಟು ಊಟ ಕೊಡ್ತಾಳ, ತಿನ್ಕೊಂಡು ಕೂತ್ಕೊಂಡು ಆರಾಮಾಗಿ ಕಾಲಾಕ್ಬೇಕು. ದುಡಿದು ಸಂಪಾದನೆ ಮಾಡಿ ಅಯ್ಯೋ ಮಕ್ಕಳಾತಾರೆ ಅವ್ರಿಗೋಸ್ಕರ ದುಡ್ಡು ಸಿಕ್ಬೇಕು ಅನ್ನಂಗೆ ಏನಿಲ್ಲ. ನಮ್ಮತ್ತೆ ಚೆನ್ನಾಗೇ ಇಟ್ಕೊಳ್ಳೆ ದುಡ್ಡು. ದಂಡಿಗೆ ಐತೆ ದುಡ್ಡು. ಇನ್ನು ಆಯಮ್ಮನ ಹೋದ್ಮೇಲೆ ಆ ದುಡ್ಡೆಲ್ಲ ನಮಗೆ ಅಲ್ಲ. ಶಾನ್ ಬೋಗರ್ ತಾತನ ಹತ್ರ ಐತೆ. ನಮಗೆ ಕಷ್ಟ ಅಂದರೆ ಆ ತಾತನ ಕೊಡ್ದಿರ ಎಲ್ಲ ಕೊಡ್ತಾನೆ. ನಾನು ಯಾಕೆ ಕಷ್ಟಪಟ್ಟು ದುಡಿಬೇಕು? ಯಾಕೆ ದುಡಿಬೇಕು ಹೇಳು? ಹಾಂ, ಏನು ಇಲ್ದಿರ ಒತ್ತೊತ್ತಿಗೆ ದುಡ್ಕೊಂಡು ತಿನ್ನೋರಾದರೆ ಏನು ಅನ್ಬೋದು. ದಂಡಿಯಾಗೈತೆ. ಯಾಕೆ ಕಷ್ಟಪಟ್ಟು ದುಡಿಬೇಕು? ಮೈಗೆ ಯಾಕೆ ಕಷ್ಟ ಕೊಡಬೇಕು? ಅದಕ್ಕೆ ಯಾಕೆ ನೋವು ಕೊಡಬೇಕು? ದುಡ್ಡು ತಾನೇ ಏನಕ್ಕೆ? ದುಡ್ಡು ಏನಕ್ಕೆ? ಅದೇ ನಾನು ಕೇಳ್ತಾ ಇರೋದು. ದುಡ್ಡು ಏನಕ್ಕೆ? ದುಡ್ಡು ಏನಕ್ಕೆ ಸಂಪಾದನೆ ಮಾಡಬೇಕು? ನಾನು ಸಂಪಾದನೆ ಮಾಡಲ್ಲ, ನನ್ನ ಕೈಲಿ ಆಗಲ್ಲ. ಇವಾಗ ಈ ಮಶಾಂದಾಗ ಯಾರನ ಒಬ್ಬರು ಎದ್ದು ಕೂತ್ಕೊಂಡು ನನ್ನ ಮೈಯೊಳಗೆ ಸೇರ್ಕೊಂತಾರೆ, ಆಯಿತಾ? ಸೇರ್ಕೊಂಡಿದ್ದಾದಮೇಲೆ ನಾನು ಮನೆಗೆ ಹೋಗ್ತೀನಿ. ನಮ್ಮತ್ತೆ ಮಾಡಿ ಊಟ ಇಕ್ತಾ ಇರ್ತಾಳೆ, ನಾನು ತಿನ್ಕೊಂಡು ಮಲ್ಕೊತೀನಿ ಅಷ್ಟೇ. ಭೂತವಿದೆ, ಪಿಚಾಚಿ ಇದೆ, ಇದ್ದರು ನಾನಿಲ್ಲಿ. ಭೂತವಿದೆ, ಪಿಚಾಚಿ ಇದೆ, ಅದಕ್ಕೆ ನಾನಿಲ್ಲಿ. ಅಣ್ಣಯ್ಯ ಡಗ್ 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 ಡಗ್. ತಂಗಾಳಿಯಲ್ಲಿ ನಾನು ಕೇಳಿ ಬಂದೆ, ನಿಮ್ಮನ್ನು ನೋಡಲೆಂದು ನಾನು ಬಂದೆ. ರಾರಾ ಸರಸಕು ರಾರಾ, ನನ್ನಿ ಮನಸಾರ ಪಿಲಕಿಂಚರ. ನೋಡು ನೋಡು, ನಿನ್ನ ಗಂಗಾ ನಾಗವಲ್ಲಿಯಾಗಿ ಬದಲಾಗಿರೋದನ್ನ ನೋಡು 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 ನೋಡು. ಅಯ್ಯ, ಇದೇನಿದೆ? ಯಾರು ಒಬ್ರು ಎದ್ದು ಬಂದಿಲ್ಲ? ಇನ್ನಾರು ಸತ್ ನೋಡಂತ ತಡಿ. ಆಂಟಿ, ಯಾವ್ದ ಪಿಳ್ಳ ಬತ್ತದೆ? ಏನಕ್ಕೂ ಈ ಕಡಿಕ? ಎಲ್ಲೇ ಯಾವ್ರಲ್ಲ ಏನಿದು? ಇಲ್ಲ, ಪಕ್ಕದೂರ ಆಂಟಿ. ಪಕ್ಕದೂರಿಂದ ಏನಕ್ಕೆ ಬಂದೆ ಹಿಂಗೆ? ಸುಮ್ಮನೆ ಬಂದಿದ್ದೀನಿ ಆಂಟಿ. ನೀನೇನು ಆಂಟಿ ಇಲ್ಲಿ ಕೂತ್ಕೊಂಡಿದ್ಯಾ? ಊರಾಗಿದ್ದು ಬೇಜಾರಾಗಿ ಅದಕ್ಕೆ ಮಶಾಣಕ್ಕೆ ಬಂದಿದ್ದೀನಿ. ಹೌದಾ ಆಂಟಿ? ನೀನೇನು ದೀರ್ಘ ಇಟ್ಕೊಂಡು ಮಾತಾಡ್ತಾ ಇದೀಯಾ? ನಾನು ಹಂಗೆ ಮಾತಾಡೋದು ಆಂಟಿ. ಅಯ್ಯೋಳು ಬಾಸ್ಕುಲ, ಸರಿ ಹೋಗಿ ಮಲ್ಕೋಗು. ಯಾರು ಇಲ್ಲ ಆಂಟಿ ನಮ್ಮ ಮನೆಗೆ ಆಂಟಿ. ಎಲ್ಲರೂ ಎತ್ತದ್ರ? ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಸತ್ತೋಗ್ಬಿಟ್ರು ಆಂಟಿ. ಏನಾಗಿತ್ತು? ಯಾಕೆ ಸತ್ತೋಗಿದ್ದ? ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಆಂಟಿ. ಹೌದಾ? ಸರಿ ಹೋಗು. ಯಾರ ನೆಂಟ್ರಿಸ್ಟ್ರ ಮನೆಗಿದ್ಯೇನೋ? ಇರೋಗು. ಹೋಗಲ್ಲ ಆಂಟಿ, ನಾನು ನಿನ್ ಜೊತೆಗೆ ಇರ್ತೀನಿ ಆಂಟಿ. ನನ್ನ ಜೊತೆಗೆ ಇರ್ತೀಯಾ? ನನಗೆ ಊಟ ಇಲ್ಲ ಅಂತ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇವಳಿಗೊಂದು ಹೋಗೆ. ನಾನು ಊಟ ಮಾಡಲ್ಲ ಆಂಟಿ. ಇನ್ನೇನು ತಿಂತೀಯಾ? ಏನು ತಿನ್ನಲ್ಲ ಆಂಟಿ. ಏನು ತಿನ್ನಲ್ಲ? ಉಪವಾಸ ಇರ್ತೀಯ? ಆಂಟಿ, ನಿಂಗೆ ಬಟ್ಟೆ ಹಾಕ್ಕೊಡ್ತೀನಿ ಆಂಟಿ, ಪಾತ್ರೆ ತೊಳ್ಕೊಡ್ತೀನಿ ಆಂಟಿ, ಅಡಿಗೆ ಮಾಡಿರ್ತೀನಿ ಆಂಟಿ, ಕಸ ಗುಡಿಸ್ತೀನಿ ಆಂಟಿ, ಎಲ್ಲ ಕೆಲಸ ಮಾಡ್ತೀನಿ ಆಂಟಿ. ಏನ್ ಬೇಡ ಹೋಗಿ ಅಮ್ಮ. ನನಗೆ ಈ ಕೆಲ್ಸ ಮಾಡೋದಂದ್ರೆ ಅಲೆಚ್ಚೆ. ನಾನು ಕುತ್ಕೊಂಡು ತಿನ್ಕೊಂಡು ಕಾಲ ಹಾಕ್ಬೇಕು. ಇವಳೊಬ್ಳು. ಹೋಗು ಬಂದಿದ್ದಾರೆ ಸುಮ್ಕ ಇಲ್ಲ ಅಂತ ನಿಮ್ಮೂರ್ಗೆ ಹೋಗು. ಇಲ್ಲ ಆಂಟಿ, ನಾನು ಹೋಗಲ್ಲ ಆಂಟಿ. ಪ್ಲೀಸ್ ಆಂಟಿ, ನಿಮ್ಮನೆ ಕರ್ಕೊಂಡು ಹೋಗು ಆಂಟಿ. ನೀನು ಏನು ಕೆಲಸ ಹೇಳಿದ್ರೆ ಆ ಕೆಲಸ ಎಲ್ಲ ಮಾಡ್ತೀನಿ ಆಂಟಿ. ಹೌದೇನು? ಆಂಟಿ, ನಾನು ಸುಮ್ಮನೆ ಅಲ್ಲಿ ಗಿಡದ ಕೆಳಗಡೆ ಮಲ್ಕೊಂಡಿದ್ದೆ ಆಂಟಿ. ನೀವು ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಎದ್ದು ಬಂದ್ಬಿಟ್ಟೆ ನಾನು. ಅಯ್ಯೋ, ಯಾವ್ದನ್ನ ದೆವ್ವ ಬಂದು ನನ್ನ ಮೈ ಮೇಲೆ ಸೇರ್ಕೊಂತದೆ ಅಂತ ನಾನು ಅನ್ಕೊಂಡ್ರೆ ಯಾವ ದೆವ್ವನೂ ಕಾಣೆ. ಹೋಗ್ಲಿ ಬಿಡು. ನಾಳೆ ಬರ್ತೀನಿ. ಇವಾಗ ಇದ್ಯಾವುದೋ ಪಿಳ್ಳೆ ಸಿಕ್ಕದೆ, ಅದನ್ನ ಕರ್ಕೊಂಡೋಗಿ ಮನೆ ಕೆಲಸನ ಮಾಡಿಸ್ಕೊಳ್ಳೋಣ. ನಡಿ ಹೋಗ್ಲಿ. ನಮ್ಮ ಮನೆಗೆ ಬಟ್ಟೆಗಳು ಹೆಂಗೆ ಒಕ್ಕೊಡಿಯಾ? ಆಂಟಿ, ಒಕ್ಕೊಡ್ತೀನಿ ಆಂಟಿ. ಏನು ಊಟ ತಿಂತೀಯಾ? ನಾನು ಯಾವಾಗಲೂ ರಕ್ತನೇ ಕುಡಿಯೋದು ಆಂಟಿ. ರಕ್ತ? ಆಂಟಿ, ಸ್ವಲ್ಪ ಕುಡಿತೀನಿ ಅಷ್ಟೇ ಆಂಟಿ. ಅಯ್ಯೋ, ನಮ್ಮ ಮನೆಗೆ ರಕ್ತ ಗಿಕ್ತ ಇಲ್ಲಮ್ಮ. ರಕ್ತ ಗಿಕ್ತ ಇಲ್ಲ. ಬೇಳೆಕಾಳು ಸಾರು, ಹಿಟ್ಟು, ಅನ್ನ ಅದೇ ಅಷ್ಟೇ. ಅದನ್ನೇ ತಿಂತೀಯಾ? ಇಲ್ಲ ಆಂಟಿ, ತಿನ್ನಲ್ಲ ಆಂಟಿ ನಾನು. ಸರಿ ಬಾ. ನಾಳೆ ತಿರ್ಗಾ ಬರ್ಬೇಕು ಬಾ. ಸರಿ ಆಂಟಿ. ನಡಿ ಆಂಟಿ, ನಿನ್ ಮುಂದೆ ನಾನು ಹಿಂದೆ ಬರ್ತೀನಿ ಆಂಟಿ. ಸರಿ ಬಾ. ಇಷ್ಟಿನಿಂದ ಮರದ ಕೆಳಗಡೆ ಒಬ್ಳೆ ಮಲ್ಕೊಂಡು ಬೇಜಾರಾಗ್ಬಿಟ್ಟೈತೆ.
ಹೋಗ್ಲಿ ಬಿಡು, ಯಾರು ಆಂಟಿ ಆದ್ರೂ ಸಿಕ್ಕುದು. ಅವ್ರ ಮನೆಯೊಳಗೆ 2 ದಿವಸ ಇರೋಣ. ಲೇ ಬಾರ್ಲೆ ಶಿಲೆ ಕತೆ, ಏನು ನಿನ್ನ ಹೆಸರು? ಮೋಹಿನಿ. ಓ ಬಾ. ಮೊನ್ನೆಳಗೆ ಮಲ್ಕೊಂಡು ನಂಗೆ ಬೇಜಾರಾಗ್ಬಿಟ್ಟಿತ್ತು. ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಹೋಗೋಣ ಅನ್ಕೊಂಡೆ. ಯಾವ ಆಂಟಿ ಬಂದ್ಲು. ಆಂಟಿ ಜೊತೆ ಹೋಗೋಣ. ಇದೆ ಅಕ್ಕ, ನನ್ನ ಕೈಗೆಲ್ಲ ಸುಕ್ಕು ಬಂದ್ಬಿಟ್ಟವೆ. ಏನಾಯ್ತು? ಅಯ್ಯೋ, ನನ್ನ ಚರ್ಮ ರಾತ್ರಿ ಗಟ್ಟಿಗೆ ಇತ್ತಲ್ಲ, ಇವಾಗ ಏನಾಯ್ತು? ಶಿವ 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 ಶಿವ, ಏನು ಹಿಂಗೆ ಸುಸ್ತಾಗ್ತೈತಲ್ಲ ನಂಗೆ? ಏನಮ್ಮ? ಬಾಪ ಇಲ್ಲೇ. ಯಾಕಮ್ಮ, ಏನಾಯ್ತಾ? ಯಾಕೋ ನೆನ್ನೆ ಮೈಯಾಗ ಆರಾಮಾಗಿದ್ದಷ್ಟು ಇವತ್ತಿಲ್ಲ ಸ್ವಾಮಿ. ಯಾಕೋ ಪ್ರೀತ ಸುಸ್ತಾಗ್ತದೆ ನಂಗೆ. ಹೌದಾ, ಸುಸ್ತಾಗ್ತದ? ಏನೋ ಒಂದು ಇಂಜೆಕ್ಷನು ಗ್ಲೂಕೋಸು ಹಾಕ್ಸ್ಕೊಂಬರೋಣ ಆಸ್ಪತ್ರೆಗೆ ಹೋಗಿ? ಅವೆಲ್ಲ ಹಾಕ್ಸ್ಕೊಂಡ್ರೆ ಸುಸ್ತು ಕಮ್ಮಿ ಆಗ್ತದಮ್ಮ. ನಾವು ಮನುಷ್ಯರಲ್ಲ, ದಿನೇ ದಿನೇ ಕುಸ್ತು ಓದ್ತೀರಿ. ನಾವೇನು ದೇವತೆಗಳಾ? ನಾವು ಮನುಷ್ಯರು, ದಿನೇ ದಿನೇ ವಯಸ್ಸಾಗ್ತದೆ ನಮ್ಗೆ. ಅಲ್ಲಪ್ಪ, ರಾತ್ರಿ ಮಲ್ಕೊಂಡು ಹೊತ್ನಾಗೆ ಎಷ್ಟು ಆರಾಮಿತ್ತು ನನ್ನ ಮನ್ಸಿಗೆ. ಚರ್ಮ ಎಲ್ಲ ಎಷ್ಟು ಗಟ್ಟಿಗಿತ್ತು. ಇದ್ಯಾಕಪ್ಪ ಬೆಳಗ್ಗೆ ಆಗೋಪಟ್ಟಿಗೆ ಸುಸ್ತು, ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಕೂತ್ಕೊಬೇಕು ಅನಿಸ್ತದೆ. ಯಾಕಪ್ಪ, ಏನಾಯ್ತಪ್ಪ? ವಯಸ್ಸಾಗೋಯ್ತಮ್ಮ, ವಯಸ್ಸಾಗೋಯ್ತು. ವಯಸ್ಸಾಯಿತು. ದಿನೇ ದಿನೇ ನೀನು ಕುಗ್ಗುತ್ತೀಯ ಬಿಟ್ಟರೆ ವಯಸ್ಸು ಹೆಚ್ಚಾಗಲ್ಲ, ಆಯಿತಾ? ಇರೋಷ್ಟು ದಿವಸನೂ ಕೂತ್ಕೊಂಡು ಕಾಲು ಹಾಕ್ಬೇಕು. ನಿನ್ನ ಕೈಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಯಾಕೋ ಜೀವ ಇರೋದಕ್ಕೆ ನಾವು ಹೋದ್ರೇ ಮೇಲೆ ಅನಿಸ್ತದಪ್ಪ, ಆಯಾಸ ಆಗ್ತದೆ. ಯಾಕೋ ಏನೂ ಆಗಲ್ಲ. ಪಂಡಿತರ ಅಂಗಡಿಗೆ ಹೋಗಿ ಜ್ವರ ಮೈಕೈ ನೋವು ಮಾತ್ರೆ ತರ್ತೀನಿ, ನುಂಗು ಸರೋತದೆ. ಅದೇನು ತಕೊಂಬಪ್ಪ ಬಿರಿನ, ಪ್ರೀತ ಸುಸ್ತಾಗ್ತದಪ್ಪ. ಕಣ್ಣಿಗಳೆಲ್ಲ ಏನೋ ಒಂಥರ ಮಂಜಪ್ಪ. ನೆನ್ನೆ ಚೆನ್ನಾಗಿದ್ನಪ್ಪ, ಇವತ್ತು ಏನಾಯ್ತು ನೋಡು. ಇಲ್ಲಿ ಪರವಾಗಿಲ್ಲ, ನೀನು ಆರಾಮಾಗಿ ಕೂತ್ಕೊಂಬಿಡು, ಆಯಿತಾ? ನಾನು ಬೆಂಚ್ ಹಾಕ್ತೀನಿ, ಆ ಬೆಂಚ್ ಮ್ಯಾಗ ಆರಾಮಾಗಿ ಕೂತ್ಕೊಂಡಿರು. ನೀನು ಏನು ಕೆಲಸನೂ ಮಾಡಬೇಡ. ಸರಿ ಸ್ವಾಮಿ. ಪ್ರೀತ ಸುಸ್ತಮ್ಮ, ಸುಸ್ತಂದ್ರೆ ಸುಸ್ತು, ಇರೋಕ್ಕಾಗ್ತಾ ಇಲ್ಲ. ಪಂಡಿತರ ಅಂಗಡಿಗೆ ಹೋಗಿ ಮಾತ್ರೆ ತಗೊಂಡು ಒಂದಷ್ಟು ಹಣ್ಣು ಹಂಪ್ಲುಗಳು ತಗೊಂಬರ್ತೀನಿ, ತಿನ್ನೋರು. ಅಷ್ಟು ಸುಸ್ತು ಕಡಿಮೆ ಆಗ್ತದೆ. ಏನು ಬೇಡಪ್ಪ, ಏನು ಬೇಡ. ಭಗವಂತನ ಸಾಕು ಮಾಡ್ಕೊಂಬಿಟ್ರೆ ಸಾಕು ಅನಿಸ್ತದಪ್ಪ. ಏನೋ ಒಂಥರ ಸುಸ್ತು. ಇರಲಿ, ಆ ಭಗವಂತನ ಬಂದು ಕರ್ಕೊಂಡು ಹೋಗೋರ್ಗೂ ಇರಬೇಕಲ್ಲಮ್ಮ. ನಾನು ಮಾತ್ರೆ ತಗೊಂಬರ್ತೀನಿ, ಇಲ್ಲೇ ಇರು. ಸರಪ್ಪ. ಲೇ ಅಂಬುಜಿ ಅಂತಾಳೆ ಬರೀದಕ್ಕೆ. ಇನ್ನೇನು ಏನೇನು ಕೂಡನ ಮಾಡೋಣ ಅನ್ನೋದೇ ಇಲ್ಲ. ಓಹೋ, ಇದಾರಿ ಅಜ್ಜಿ ಹೊಸಬ್ಳು? ಯಾರಿರ್ಬೋದು? ಯಾವರಮ್ಮ? ಇದೇ ಶಾನ್ ಬಾಬು ಮನೆಗೆ ಹೊಸಬ್ಳಿ ತಂಗಿದ್ಯಾ? ಹೂನಮ್ಮ, ಹೊಸಬ್ಳೆ ನಾನು. ನೀನು ಯಾರ? ನಾನು ಅಲ್ಲೇ ಒಂಗೆ ಮರ ಕೆಳಗಿಲ್ಲ ನಮ್ಮನೆ. ಓ, ಪುಟ್ಗಾನ್ ಸೊಸೆನ ನೀನು? ಪುಟ್ಟಪ್ಪನ ಸೊಸೆನೆ. ತೆಳದ ಇವರಾಗ ಎಲ್ಲಾರು? ತೆಳದಮ್ಮ, ತೆಳದು. ಆ ಪುಟ್ಗಾನು ದೊಡ್ಡ ಸೊಸೆನ ಚಿಕ್ಕ ಸೊಸೆನ? ಆ ಚಿಕ್ಕ ಸೊಸೆ ಒಬ್ಳು ಜಯ ಅಂತ ಇದ್ಲು, ಜಯಮ್ಮನು ಅಂತ. ಅವಳು ಯಾವ ಮದುವೆ ಅದು ಹೊಸ್ದಾಗ ಯಾವಾಗ ನೋಡು ನಮ್ಮೂರಾಗ ಇವರಾಗ ಪಟೇಲಪ್ಪನವನಲ್ಲ, ಪಟೇಲಪ್ಪನ ಅವಾಗ ಅವನು ಅಷ್ಟು ವಯಸ್ಸು ಹುಡುಗನು. ಅವನ್ನ ಹಿಂದಾಕೊಂಡು ಒಂದು 15 ದಿನ ಹೊಲ್ಟೋಗ್ಬಿಟ್ಟಿದ್ಲಮ್ಮ. ಅದೆಲ್ಲಗೂ ಪಾಪ ಮದುವೆ ಅದು ಹೊಸ್ದಾಗ. ಅಯ್ಯೋ ಹೋಗಿ ಮಕ್ ಮುಚ್ಚೋಗ, ನನ್ನ ಕತೆ ಹೇಳ್ತಾಳೆ ನೋಡು. ಮದುವೆ ಅದು ಹೊಸ್ದಾಗ ಏನೋ ನೋಡೋಕೆ ಪಟೇಲ್ಗನ್ ಚೆನ್ನಾಗಿದ್ನು ಅಂತ ಒಂದು 15 ದಿವಸ ಹೊಲ್ಟೋಗಿದ್ನೆ. ನನ್ನ ಕತೆ ಹೇಳ್ತಾಳೆ ನೋಡು. ನನ್ನ ಮಾನ ಮರ್ಯಾದೆ ತೆಗಿತಾಳೆ ಇವಳು. ಮಕ್ಕ ಮುಚ್ಚೋಗ ಹೋಗು. ಏನಮ್ಮ? ಆಮೇಲೆ ನಿಮ್ಮ ಮಾವನು ನಮ್ಮ ಮನೆಗೆ ನ್ಯಾಯಕ್ಕೆ ಬಂದಿದ್ನು. ನ್ಯಾಯ ಮಾಡಿರ್ ಬರ್ರಿ, ನನ್ನ ಸೊಸೆ ಹಿಂಗೆ ಪಟೇಲ್ನ ಅಪ್ಪನ ಕರ್ಕೊಂಡು ಓಡೋಗ್ಬಿಟ್ಟವಳೆ ಬಾಪ ಅಂತ ಬಂದಿದ್ನು ನಿಮ್ಮ ಮಾವನು. ಆಮೇಲೆ ಅಯ್ಯೋ ಇವಳು ಬಂದ್ಬಿಟ್ಲಲ್ಲಪ್ಪ ಅಂಬುಜಿ. ಆಮೇಲೆ ಏನು ನೋಡೋಣಪ್ಪ, ಇನ್ನೊಂದು ವಾರ ಬರಿಲ್ಲ ಅಂತಂದರೆ ಊರಾಗಿನ ಆಳುಗಳನ್ನ ಕಳ್ಸೋಣ, ಒಂದು 5-6 ಜನನ, ಅವ್ರು ಎಲ್ಲವರು ಹುಡ್ಕೊಂಬರ್ಲಿ ಅಂತಂದು. ಅವಾಗ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇದ್ವು ನಮ್ಮ ಕಾಲದಾಗ. ಹೇಳೋರು ಹಿಂಗೆ ಪೊಲೀಸರು ಹೇಳ್ಕೊಂಡು ಹೋಗ್ತಾರೆ ಅಂತ. ಅಂದರೆ ನಮ್ಮ ಕಡೆ ಇರಲಿಲ್ಲ ಪೊಲೀಸರು, ಅದೆಲ್ಲಿದ್ರೋ ಏನೋ ತಿಳಿದು. ನಮ್ಮೂರಾಗ ಒಂದು ಕಳ್ತನ ಆಗಲಿ, ಯಾರನ್ನ ಓಡೋಗ್ಲಿ, ಕೊಲೆ ಆಗಲಿ, ಊರವರೇ ಹಿಡ್ಕೊಂಬರ್ತಾ ಇದ್ದಿತ್ತು ಅವ್ರನ್ನ. ಹಿಂಗೆ ಅವು ಕಳ್ಸೋಣ ಅಂತಂದ್ರು. ಆಮೇಲೆ ಒಂದು ವಾರ ಆದಮೇಲೆ ಬಂದು ಶೋಭನಾ ಹಂಗಾದ್ರೆ ಪಟೇಲಪ್ಪನ ಜೊತೆಗ ಆಗಿದ್ದಿಲ್ಲ, ಜಯಮ್ಮನ ಗಂಡ ಜೊತೆಗ? ಅದೇನಮ್ಮ ಅದು ತಿಳಿದು. ನಾವು ಏನಕ್ಕೆ ಈಚೆಗೆ ಬರ್ತಾಯಿದ್ರೆ ನಾವು ಆಚೆ ನಿಂತ್ಕೊಂಡು ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊತಾ ಇದ್ರಿ ಅಷ್ಟೇ. ಅದೇನೋ ತಿಳಿದು. ಶೋಭನ ಮಾತು ನನಗೆ ಏನು ತಿಳಿದು. ಅಯ್ಯೋ ಇವಾಗೂ ಅದೇ ಬಾಳೆ ತಕಮ್ಮ.
ಅಜ್ಜಯ್ಯ ಮುಂದೆ ಅದೇ ಬಾಳೆ ಹೊರಡೋತಾಳೆ ಪಟಾಳಪ್ಪನ ಜೊತೆಗೆ ಪಿಕ್ಚರ್ ನೋಡ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಬರ್ತಾಳೆ. ಅಯ್ಯೋ ಇನ್ನ ಬಿಟ್ಟಿಲ್ಲ ಇವಾಗ ಎಲ್ಲವಳೆ ಈಗ ಇಲ್ಲ ನಿಂತಾವ್ ನೋಡಿ ಎದುರುಗ ಅಯ್ಯಮ್ಮನೆ ಆಗ ಅಯ್ಯಮ್ಮನೆ. ಅಯ್ಯ ಬಾಯ್ತಾ ಇಲ್ಲ ಬಾರ ಇಲ್ಲೇ ಜಯ. ಅಲ್ಲಮ್ಮ 30-40 ವರ್ಷದಾಗಿನ ಮಾತು ಇವಾಗ ಹೇಳ್ತಾ ಇದೆಯಲ್ಲ ನೀನು ಏನಕ್ಕೆ ಬೇಕಾಗಿತ್ತು ನಿಂಕ ಬಲವಾದೊಳೆ ಎತ್ತು ನೀನು ಇರೋರ್ ಮುಂದೆ ಅಲ್ಲ ನನ್ನ ಮಾನ ಮರ್ಯಾದೆ ತೆಗೆಕ ನೀನು ಹೇಳ್ತಾ ಇರೋದ. ಅಯ್ಯೋ ನಾನೆಲ್ಲ ನೀನು ದೊಡ್ಡ ಸೋಚನೇನೋ ಅಂತ ಅನ್ಕೊಂಬಿಟ್ಟಿದ್ನಿ. ದೊಡ್ಡ ಸೋಚನೆ ನಾನೇ ಚಿಕ್ಕ ಸೋಚನೆ ನಾನೇ ಒಬ್ಳೆ ಅಲ್ಲ ಮಗನಿದ್ದು ಒಬ್ಬನೇ ಮಗನು ಒಬ್ಳೆ ಮಗಳೆಲ್ಲ ಇದ್ದಿದ್ದು ನನ್ನ ಆಜ್ಞೆ. ಹೌದು ಇವಾಗ ನಿನ್ನ ನಾತಿ ಅಲ್ಲ ಅವಳ ಗಂಡ ಮನೆಗೆ ಅವಳೆ 3 ಜನ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡ್ಕೊಟ್ಬಿಟ್ಟು ಒಬ್ಬೊಬ್ಬರ ಮನೆಗೆ 2 ದಿವಸ ಇರ್ತಾಳೆ. ಬತ್ತಾಳ ಬತ್ತಾಳೆ ಪಾಪ ಪಂಡಿತ್ರು ನಿನ್ನ ನಾದಿನ ಮದುವೆ ಆಗ್ಬೇಕು ಅಂತ ಬಲೆ ಆಸೆ ಇಟ್ಕೊಂಡಿದ್ನು. ನಿಮ್ಮ ಮಾವನ್ ಕೊಡಲ್ಲ. ಏನೋ ಪಂಡಿತ್ರು ಕೆಲಸ ಮಾಡ್ತೀಯಾ ನೀನು ಸಂಪಾದನೆ ಮಾಡೋದು ಅಷ್ಟಾಗೆ ಇರ್ತದೆ ನಾನು ಕೊಡಲ್ಲಪ್ಪ ಅಂತನ್ನು. ಅವರು ಹೊರಟೋಕ್ಕೆಲ್ಲ ರೆಡಿ ಆಗಿದ್ರಮ್ಮ. ಪಂಡಿತ್ರವ್ರ ಅಪ್ಪನ ಆಗ್ಲಿಸಿಲ್ಲ ಪಾಪ ಆಸೆ ಇಟ್ಕೊಂಡಿದ್ನು. ನಿನ್ನ ಆದ್ನಿಗೂ ಆಸೆ ಇತ್ತು. ಹೌದೇನು? ಅಯ್ಯ ತಡಿ ಹಳೆ ಸ್ಟೋರಿಗೆ ಬಲಿದ್ದಂಗವೇ ಹಂಗೆ ಕೇಳಿಸ್ಕೊಂತೀನಿ ತಡಿ ಇರು ಕೂತ್ಕೊಂತೀನಿ. ಕೂತ್ಕ ನಮ್ಮ ಮನೆಕ ಈ ಊರವರೆಲ್ಲ ಬರೋರೆಲ್ಲ ನಮ್ಮ ಅತ್ತೆ ಕೂತ್ಕೊಂಡರು. ನಮ್ಮ ಯಜಮಾನ್ ಹತ್ರ ಮಾತಾಡೋರು ಹಂಗೆ ಹಿಂಗೆ ನೀವೇನು ಮಾತಾಡಲ್ಲ ಶಾಣ್ಬೋಗ್ರೆ ಇರೋದು ಊರಾಗ 4 ಮನೆ ಅಂತ. ನಿಮ್ಮ ಯಜಮಾನ್ ಯಾರು? ನಮ್ಮ ಯಜಮಾನ ನಾವು ಈ ಮನೆಗೆ ನೆಂಟ್ರು. ಹೌದಾ ಸರಿ ಸರಿ ನೆಂಟ್ರ ಈ ಮನೆಗ? ನೆಂಟ್ರು ಶಾನ್ಬಗ್ರು ರಷ್ಟು ಏನೋ ಮದುವೆ ವಯಸ್ಸಿಗೆ ಬರೋ ಪಟ್ಕೇನೆ ಅವ್ರ ಅಮ್ಮನ ಸತ್ತೋಗ್ಬಿಟ್ಲಂತೆ. ಸತ್ತೋಗ್ಬಿಟ್ಲಮ್ಮ. ಆಮೇಲೆ ಅವ್ರ ಅಪ್ಪ ನಿನ್ನ ಮದುವೆ ಮಾಡ್ಕೊಂಡ. ಆಯಮ್ಮನ ಬಲೆ ಕುಚ್ಚ ಅಷ್ಟೇ ಎಣ್ಣೆಂಡ್ರು. ನಾವೆಲ್ಲ ನೋಡ್ತಾ ಇದ್ರಲ್ಲ ಯಾರು ಇಲ್ಲಿ ಓಡಾಡಕ್ಕಿಲ್ಲ ಅಂತವ್ರು ಇಂಥವ್ರಂತ ಬೈಯೋಳು. ನಾವ್ಯಾರು ಈ ಕಡೆಗೆ ಬರ್ತಾ ಇರಲಿಲ್ಲಮ್ಮ. ಇರ್ಬೋದೇನಮ್ಮ ನಂಗೂ ತಿಳಿತು. ಶಾನ್ಬಗ್ರಕ ಮದುವೆ ಮಾಡಕ್ ಮುಂಚೆನೆ ಅವ್ರ ಅಮ್ಮನ ಸತ್ತೋಗ್ಬಿಟ್ಲಂತೆ ಪಾಪ. ಇರ್ಬೋದು. ಅಲ್ಲೇ ಅಮ್ಮ ನೀನು ಯಾಕೆ ಮದುವೆ ಆದ ಹೊಸ್ದಾಗೆ ಪಟೇಲಪ್ಪನಿಂದ ಓಡೋಗ್ಬಿಟ್ಟಿತ್ತು ಏನೇ ಬಂದಿರೋದು ನಿಂಕ ಬರಬಾರ್ದು ರೋಗ ಹಂಗೆಲ್ಲ ಮಾಡ್ಕೊಡ್ದೆ ತಪ್ಪೆ. ಪಾಲಕ್ ಬಂದಿದ್ದು ಪಂಚಾಮೃತ ಅಂತ ಕಣ್ಣಿಗೆ ಒತ್ಕೊಬೇಕು. ಇವಾಗ ಎಲ್ಲವನೇ ನಿಮ್ಮ ಯಜಮಾನು ಯಾತೋದ್ನ ಅವಾಗ ಓದೋನು ಪತ್ತನೇ ಇಲ್ಲ. ನಂಗ ಒಬ್ಳೆ ಮಗಳು. ಮಗಳು ಒಬ್ಳೆ ಗಂಡು ಮಕ್ಳಿಲ್ಲ. ನನ್ನ ಮಗಳು ವರ್ಷದ ಮಗು ಅವಾಗ ಓದೋಣ ಜತ್ತೊಟ್ಟೋದ್ನ ಬಂದೇ ಇಲ್ಲ. ಹೋಗ್ಲಿ ಬಿಡು. ಆಮೇಲೆ ಪಟೇಲಪ್ಪನ ಮದುವೆ ಆದ. ಕೇಳು ಕತೆ ಅಂಬುಜಕ್ಕ ಕೇಳು ಕತೆ. ಪಟೇಲಪ್ಪನ ಮದುವೆ ಮಾಡ್ಕೊಳಕಾತದ ನಾನು? ಕಾಲ್ ಸಂಬಂಧ ಇಟ್ಕೊಂಡಿದ್ಯಾ? ಕಾಲ್ ಸಂಬಂಧ ಇಟ್ಕೊಂಡವಳೆ. ಹೇಳೋಣ ಕಂಡು ಬಿಡು ಪಾಪ. ಇನ್ನು ಆ ಕಾಲದಾಗೆಲ್ಲ ಮದುವೆಗಳು ಮುಂಚಿಗಳು ಎಲ್ಲ ಎಲ್ಲಿತ್ವ ಹೇಳೋಣ ಕಂಡು ಬಿಡು. ನಿನ್ನ ಜೀವನ ನಿನ್ನ ಇಷ್ಟ ಯಾಕ ಪಾಪ. ಅಯ್ಯೋ ಈ ಅಜ್ಜಿಯ ನನ್ನ ಮಾನ ಮರ್ಯಾದೆ ತೆಗ್ದಾಕ್ತಾಳೆ. ಅಂಬುಜಕ್ಕ ಎಲ್ಲ ಒಂದು ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಕೊಡಮ್ಮ ಸಾರು ಮಾಡಬೇಕು. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅದಲ್ಲೇ ಆ ಬೀದಿ ಬಿಟ್ಟು ಈ ಬೀದಿಗೆ ಬಂದ್ಬಿಟ್ಟಿದೆ ಈರುಳ್ಳಿ ಬೆಳ್ಳುಳ್ಳಿಕ. ಅಯ್ಯ ಯಾರು ಕೊಡಲ್ಲ ಅಮ್ಮ. ಅದಕ್ಕೆ ನಿಮ್ಮ ಮನೆಗೆ ಬನ್ನಿ ಇದ್ರೆ ಕೊಡಮ್ಮ. ನಮ್ಮ ಯಜಮಾನ ಇವತ್ತು ಸಂತೆ ಕೋತಾನೆ ಮಂಗಳವಾರ ಸಂತೆಕ ಚಿಕ್ಕಬಳ್ಳಾಪುರಕ ಆವಾಗ ತಕೊಂಬತ್ತನ್ ಬಿಡು. ಕೊಡ್ತೀನಿ. ಅಯ್ಯೋ ಹುಡುಕು ಎಲ್ಲ ಇರ್ತದೇನು ಕೊಡಂಗೆ ಇಲ್ಲ ಹೋಗ್ಲಿ ಒಂದಿಷ್ಟು ಸಾರನ ಕೊಡಮ್ಮ. ಸಾರು ಮಾಡಿಲ್ಲ ಇವತ್ತು ದಾಸಿಗೆ ಹಾಕಿದ್ರು ಮಾಡಿಲ್ಲ. ಇಲ್ಲ ಇದ್ರೆ ಇವಳು ಅಷ್ಟೇನು ಮೈ ಮೇಲಿನ ಸೀರೆನ ಕಿತ್ಕೊಂಡು ಹೋಗ್ಬಿಡ್ತಾಳೆ. ಇವಳು ಬಾಯಕ್ ಮಣ್ಣಾಕ ಏನ್ ಕೆಲಸ ಮಾಡ್ತೀಯಮ್ಮ ನೀನು? ಮಂತ್ರ ತಂತ್ರ ಅಷ್ಟು ಮಾಟ ಮಂತ್ರ ಕಲ್ತಿದ್ದೀನಿ. ಅಯ್ಯೋ ಹೌದೇನು ಮಾಟ ಮಂತ್ರ ಕಲ್ತಿದ್ಯೆ? ಮಾಟ ಮಂತ್ರ ಕಲ್ತಿದ್ದೀನಿ. ಅಯ್ಯೋ ನಮ್ಮ ಮನೆಗೆ ಹಿಂಗೆ ಬಾದಿಗ್ಲಮ್ಮ ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡ್ಕೊಡಮ್ಮ. ನನ್ನ ಹಳ್ಳಿನವನೇ ಒಬ್ನು ಅವನು ಸರಿಲ್ಲ. ನನ್ನ ಮಗಳನ್ನ ಬಿಟ್ಬಿಟ್ಟವನೇ. ನನ್ನ ಮಗಳ ಕಡೆ ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ. ಏನನ ನಿಂಬೆಣ್ಣು ಏನನ ಹಂಗೆ ಮಾತಾಡ್ಸ್ಕೊಡಮ್ಮ. ನಮ್ಗ ಒಂದೊತ್ತು ಜೀವನ ಮಾಡೋದು ಕಷ್ಟ ಆಗೋಗ್ಬಿಡ್ತದೆ. ಅವನೇನೋ ನಮ್ಮ ಮಾತು ಕೇಳ್ಕೊಂಡಿರಂಗೆ ಏನನ ಒಂಚೂರಂಗೆ ಮಾತಾಡ್ಸ್ಕೊಡಮ್ಮ. ಹೌದಾ? ಹೂನಮ್ಮ 2 ಎಮ್ಮೆ ಇದ್ವು. ಅವಕಾರ ಅವು ನಿಂತೋಗ್ಬಿಟ್ವು. ಇವಾಗ ಏನು ಜೀವನಕ್ಕೆ ನಡೆಯೋದೇ ಕಷ್ಟ ಆಗ್ಬಿಟ್ಟದೆ. ಇವ್ರ ಮನೆಗೆ ಈರುಳ್ಳಿ ಬೆಳ್ಳುಳ್ಳಿ ಟಮಾಟ ಈಸ್ಕೊಂಡು ಹೋಗಿ ಅದು ಜೀವನ ಮಾಡ್ತಾ ಇದ್ರಿ. ಎಷ್ಟು ದಿನ ಅಂತ ಕೊಡ್ತಾರಮ್ಮ ಬೇರೆಯವರು? ಅದೇ ಎಷ್ಟು ದಿನ ಅಂತ ಕೊಡ್ತಾರೆ. ಹೋಗಿ 1-2 ನಿಂಬೆಹಣ್ಣು ತಗೊಂಬೋಗು ಮಾತಿಸ್ಕೊಡ್ತೀನಿ ಹೋಗು. ಓಡಾಡೋ ಜಾಗದಾಗ ನಿಂಬೆಹಣ್ಣನ್ನ ಇಕ್ಬಿಡು. ಅದು ತುಳಿದ್ರೆ ಅವನು ಹೇಳದ್ ಮಾತು ಕೇಳ್ತಾನೆ. ಅವನು ತಿಳಿದಿರ ಇಕ್ಬೇಕು ಅವ್ನು ಓಡಾಡೋ ಜಾಗದಾಗ. ದೂಸ್ ಗೀಸ್ ಮಾಡಿ ಕುಡ್ಸೋದು ಅವೆಲ್ಲ ಬೇಡೇನು? ಇಲ್ಲ ಬೇಡ ದೂಸ್ ಗೀಸ್ ಮಾಡಿ ಕುಡ್ಸೋದೇನು ಬೇಡ. ಅವ್ನು ಓಡಾಡೋ ಜಾಗದಾಗ ಇಕ್ಬಿಡು. ಅವ್ನು ಒಂದ್ಸತಿ ಆ ನಿಂಬೆಹಣ್ಣುಗಳನ್ನ ತುಳಿದ್ಬಿಟ್ಟು ಅವನಂದ್ರೆ ಅವ್ನ ಜೀವನ ಪರ್ಯಂತ ನಿಮ್ಮ ಕಾಲ ಹತ್ರ ಬಿದ್ದಿರ್ತಾನೆ. ನೀವೇನು ಹೇಳಿದ್ರು ಅದು ತಂದಾಕ್ತಾನೆ. ಅಮ್ಮನ ಮಗಳು ಕುತ್ಕೊಂಡು ತಿನ್ಬೋದು. ಏನು ಮನೆ ಹಳ್ಳಿನಾಗ ಇಕ್ಕೊಂಡಿದ್ದೀರೇನು ಅಳಿನ? ಮನೆ ಹಳ್ಳಿನಾಗ ಇಕ್ಕೊಂಡಿದ್ದೀರಿ ಅಳಿನ. ಪಾಪ ಸಂಸಾರಕ್ಕೆ ತಂದಾಕ್ಬೇಡ. ಏನು ತಂದಾಕಲ್ಲಮ್ಮ, ಏನು ತಂದಾಕಲ್ಲ. ನಾವೇ ಕೂಲಿ ನಾಲಿ ಮಾಡಬೇಕು. ಎಷ್ಟು ದಿನ ಅಂತ ಮಾಡೋದು ಹೇಳು? ಎಷ್ಟು ಬರ್ತದೆ ಕೂಲಿ ನಾಲಿ ಮಾಡಿದ್ರೆ? ಇವಾಗಿನ ಕಾಲದಾಗ ಬೆಲೆಗೆಲ್ಲ ಗಗನಕ್ಕೇರವೆ. ಹೌದಾ? 2 ನಿಂಬೆಹಣ್ಣು ತಗೊಂಬೋಗು ಹೋಗು ಮಂತ್ರಿಸ್ಕೊಡ್ತೀನಿ ಹೋಗು. ಅದನ್ನ ತುಳಿದ್ಬಿಟ್ರೆ ಅವ್ನು ನಾವು ಹೇಳ್ದಂಗೆ ಕೇಳ್ತಾನ? ನೀವೇ ಹೇಳ್ದಂಗೆ ಕೇಳ್ತಾನೆ. ಹೋಗು ಹೋಗಿ 2 ನಿಂಬೆಹಣ್ಣು ತಗೊಂಬೋಗು ಶೆಟ್ಟಿ ಅಂಗಡಿಯಾಗ. ಇವಾಗ ಶೆಟ್ಟಿ ಅಂಗಡಿ ಇಲ್ಲ ಪಂಡಿತ್ರ ಅಂಗಡಿ. ಶೆಟ್ಟಿ ಬೆಂಗಳೂರು ಸೇರ್ಕೊಂಬಿಟ್ನ. ಹೌದಾ? ಸರಿ ಆಯ್ತು.
ತಕೊಂಬತ್ತೀನಿ ನೀರು ತಕೊಂಬ ಹೋಗು ಮುಂದುವರಿಯುವುದು